ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಗತ್ತಲ್ಲೀಗ 2 ಸೂಪರ್ ಪವರ್ ರಾಷ್ಟ್ರಗಳ ನಡುವಿನ ಟ್ಯಾರಿಫ್ ಯುದ್ಧ ತಾರಕಕ್ಕೇರ್ತಾ ಇದೆ. ಚೀನಾ ಡೊನಾಲ್ಡ್ ಟ್ರಂಪ್ ರ ಟ್ಯಾರಿಫ್ ಭಾಷೆಯಲ್ಲೇ ಅಮೆರಿಕಗೆ ಉತ್ತರ ಕೊಡೋಕೆ ಹೊರಟಂಗೆ ಕಾಣಿಸ್ತಾ ಇದೆ. ಇದೀಗ ಎಲ್ಲ ಅಮೆರಿಕನ್ ಗೂಡ್ಸ್ಗಳ ಮೇಲೆ ಚೀನಾ ಮತ್ತೆ 84% ಹೆಚ್ಚುವರಿ ಟ್ಯಾರಿಫ್ ಹಾಕಿದೆ. ಅಂದಹಾಗೆ ಚೀನಾ ಏಪ್ರಿಲ್ 4ನೇ ತಾರೀಕು ಅಮೆರಿಕ ಮೇಲೆ 34% ಟ್ಯಾರಿಫ್ ಹಾಕಿತ್ತು. ಇದೀಗ ಮತ್ತೆ 84% ಹಾಕಿದೆ. ಈ ಹೊಸ ಟ್ಯಾರಿಫ್ ಏಪ್ರಿಲ್ 10ರಿಂದಲೇ ಜಾರಿಗೆ ಬರುತ್ತೆ ಅಂತ ಚೀನಾದ ಹಣಕಾಸು ಸಚಿವಾಲಯ ತಿಳಿಸಿದೆ. ಅಲ್ಲದೆ ಚೀನಾ ತನ್ನ ರಫ್ತು ನಿಯಂತ್ರಣ ಪಟ್ಟಿಗೆ ಅಮೆರಿಕದ 12 ಕಂಪನಿಗಳನ್ನ ಸೇರಿಸಿದೆ. ಇತರ 6 ಕಂಪನಿಗಳನ್ನ ಅನ್ರಿಲಯಬಲ್ ಎಂಟಿಟೀಸ್ ಲಿಸ್ಟ್ ಅಂದ್ರೆ ವಿಶ್ವಾಸಾರ್ಹವಲ್ಲದ ಕಂಪನಿಗಳ ಪಟ್ಟಿಗೆ ಸೇರಿಸಿದೆ. ಇನ್ನು ಚೀನಾದ ಈ ಕ್ರಮಕ್ಕೆ ಅಮೆರಿಕ ಪ್ರತಿಕ್ರಿಯೆ ಕೊಟ್ಟಿದೆ. ಚೀನಾದ ಈ ನಡೆ ದುರದೃಷ್ಟಕರ ಅಂತ US ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹೇಳಿದ್ದಾರೆ. ಅಲ್ಲದೆ ಈ ಸಮಸ್ಯೆ ಬಗೆಹರಿಸೋಕೆ ಚೀನಾಗೆ ಕಮ್ ಟು ದ ಟೇಬಲ್, ಮಾತುಕತೆಗೆ ಬನ್ನಿ ಅಂತ ಒತ್ತಾಯಿಸಿದ್ದಾರೆ. ಅಂದಹಾಗೆ ಚೀನಾ ಅಮೆರಿಕ ಮೇಲೆ ಹಾಕಿದ 34% ಹೆಚ್ಚುವರಿ ಸುಂಕವನ್ನು ತೆಗೆದುಹಾಕುವಂತೆ ಟ್ರಂಪ್ ಏಪ್ರಿಲ್ 8ರ ಡೆಡ್ ಲೈನ್ ಕೊಟ್ಟಿದ್ರು. ಆದರೆ ಇದಕ್ಕೆ ಕೇರ್ ಮಾಡದ ಚೀನಾ, ನಾವಂತೂ ಟ್ರಂಪ್ ವಾರ್ನಿಂಗಿಗೆಲ್ಲ ಕೇರ್ ಮಾಡಲ್ಲ, ಆಗಿದ್ದಾಗಲಿ ನೋಡೋಣ, ಎಷ್ಟು ಹಾಕ್ತೀರಿ ನಾವು ಹಾಕ್ತೀವಿ, ನಮಗೆ ಗೊತ್ತು ನಿಮಗೇನು ಮಾಡಬೇಕು ಅಂತ ಫೈಟ್ ಮಾಡ್ತಾ ಇದ್ದಾರೆ ಚೈನಿಯರು. ಕರ್ನಾಟಕದ ಸಾರಿಗೆ ಇಲಾಖೆ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಮಾದರಿಯಲ್ಲೇ ಮಹತ್ವದ ನಿರ್ಧಾರ ಕೈಗೊಳ್ಳೋಕೆ ಮುಂದಾಗಿದೆ. ರೈಲುಗಳನ್ನ ಟ್ರ್ಯಾಕ್ ಮಾಡೋ ರೀತಿಯಲ್ಲಿ KSRTC ಬಸ್ಗಳನ್ನ ಕೂಡ ಟ್ರ್ಯಾಕ್ ಮಾಡೋಕೆ ಸಿಸ್ಟಮ್ ತರ್ತಾ ಇದ್ದಾರೆ. ಸಾರಿಗೆ ಇಲಾಖೆಯ 8,300 ಬಸ್ಗಳಲ್ಲಿ ಟ್ರ್ಯಾಕಿಂಗ್ ಮತ್ತು ಮಾನಿಟರಿಂಗ್ ಸಿಸ್ಟಮ್ ಅಳವಡಿಸೋಕೆ ಸಾರಿಗೆ ಇಲಾಖೆ ಡಿಸೈಡ್ ಮಾಡಿದೆ. ಇದಕ್ಕೆ ಪ್ರತ್ಯೇಕ ಆಪ್ ಕೂಡ ಪರಿಚಯಿಸ್ತಾ ಇದ್ದಾರೆ. ಈ ಮೂಲಕ ಪ್ರಯಾಣಿಕರು ತಾವು ಸಂಚಾರ ಮಾಡಲಿರುವ ಬಸ್ಗಳನ್ನ ಟ್ರ್ಯಾಕ್ ಮಾಡಬಹುದು. ಈ ಹೊಸ ವ್ಯವಸ್ಥೆ ಮುಂದಿನ ಜೂನ್ನಲ್ಲಿ ಜಾರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಶಾಲಾ ಕಾಲೇಜು ವಿದ್ಯಾರ್ಥಿಗಳು KSRTC ಬಸ್ ಎಲ್ಲಿದೆಯಪ್ಪ ಅಂತ ಕಾಯ್ತಾ ಇರೋದು ತಪ್ಪುತ್ತೆ. ಅವ್ರಿಗೆ ಬಸ್ ಎಲ್ಲಿ ಬರ್ತಿದೆ, ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಎಲ್ಲ ಕ್ಲಾರಿಟಿ ಇರುತ್ತೆ. ನೆಟ್ವರ್ಕ್ ಇರಬೇಕು ಅಷ್ಟೇ ಅವರಿಗೆ ಆಪ್ ನಲ್ಲಿ ಅದನ್ನು ಓಪನ್ ಮಾಡಿ ನೋಡೋಕೆ. ಮಹತ್ವದ ಬೆಳವಣಿಗೆಯಲ್ಲಿ ಭಾರತೀಯ ಸೇನೆಗೆ ಬಲ ಕೊಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ರಕ್ಷಣಾ ಒಪ್ಪಂದಕ್ಕೆ ಓಕೆ ಮಾಡಿದೆ. ಭಾರತ ಮತ್ತು ಫ್ರಾನ್ಸ್ ನಡುವಿನ 26 ರಫೇಲ್ ಮರೈನ್ ಫೈಟರ್ ಜೆಟ್ ಖರೀದಿಗೆ ಕೇಂದ್ರ ಸರ್ಕಾರ ಈಗ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಕೊಟ್ಟು ಕ್ಲಿಯರ್ ಮಾಡಿದೆ. ಸುಮಾರು 63,000 ಕೋಟಿ ರೂಪಾಯಿ ಮೌಲ್ಯದ ಡೀಲ್ ಇದು. 2 ರಾಷ್ಟ್ರಗಳ ನಡುವೆ ಮುಂದಿನ ವಾರಗಳಲ್ಲಿ ಈ ಒಪ್ಪಂದ ಫೈನಲೈಸ್ ಆಗಿ ಸಿಗ್ನೇಚರ್ ಕೂಡ ಬೀಳೋ ನಿರೀಕ್ಷೆ ಇದೆ. ಈ ಅಗ್ರಿಮೆಂಟ್ ಅಡಿಯಲ್ಲಿ ಫ್ರಾನ್ಸ್ನ ದಸೋ ಏವಿಯೇಷನ್ ನಿಂದ ಭಾರತೀಯ ನೌಕಾಪಡೆಗೆ 22 ಸಿಂಗಲ್ ಸೀಟರ್ ಜೆಟ್ಸ್ ಮತ್ತು 4 ಟ್ವಿನ್ ಸೀಟರ್ ವೇರಿಯಂಟ್ಗಳು ಬರಲಿವೆ. ಅಲ್ಲದೆ ಈ ಒಪ್ಪಂದದ ಅಡಿ ಭಾರತಕ್ಕೆ ಲಾಜಿಸ್ಟಿಕಲ್ ಸಪೋರ್ಟ್, ಪರ್ಸನಲ್ ಟ್ರೈನಿಂಗ್ ಕೂಡ ಫ್ರಾನ್ಸ್ ಕೊಡುತ್ತೆ. ಈ ಫೈಟರ್ ಜೆಟ್ಗಳಿಂದ ಭಾರತದ ರಕ್ಷಣಾ ಸಾಮರ್ಥ್ಯಕ್ಕೆ ಮತ್ತಷ್ಟು ಬಲ ಬರುತ್ತೆ. 2016ರಲ್ಲಿ ಭಾರತೀಯ ವಾಯುಪಡೆಗೆ ರಫೇಲ್ ಯುದ್ಧ ವಿಮಾನ ಖರೀದಿ ಸಂಬಂಧ ಭಾರತ 59,000 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ಫ್ರಾನ್ಸ್ನೊಂದಿಗೆ ಸೈನ್ ಹಾಕಿತ್ತು. ಈ ಒಪ್ಪಂದದ ಭಾಗವಾಗಿ ವಾಯುಪಡೆಯಲ್ಲಿ ಒಟ್ಟು 36 ರಫೇಲ್ ಯುದ್ಧ ವಿಮಾನಗಳಿವೆ. ಈ ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡೋದು ಕೂಡ ಈ ಹೊಸ ಒಪ್ಪಂದದಲ್ಲಿ ಇದೆ. ಇನ್ನು ಈ ಹೊಸ ಒಪ್ಪಂದದ ರಫೇಲ್ ಯುದ್ಧ ವಿಮಾನಗಳ ಮೊದಲ ಬ್ಯಾಚ್ 2029ರ ಅಂತ್ಯಕ್ಕೆ ಮತ್ತು ಅಂತಿಮ ಬ್ಯಾಚ್ 2031ಕ್ಕೆ ನೌಕಾಪಡೆಗೆ ಕೈ ಸೇರೋ ನಿರೀಕ್ಷೆ ಇದೆ. ಈ ಹೊಸ ರಫೇಲ್ ಫೈಟರ್ ಜೆಟ್ಗಳು ಸದ್ಯ ನೌಕಾಪಡೆಯಲ್ಲಿರೋ MiG-29K ವಿಮಾನಗಳನ್ನ ರಿಪ್ಲೇಸ್ ಮಾಡಲಿವೆ. ಹೊಸ ಶತ್ರುವಾಗಿ ಬದಲಾಗ್ತಿರೋ ಬಾಂಗ್ಲಾದೇಶಕ್ಕೆ ಭಾರತ ದೊಡ್ಡ ಶಾಕ್ ಕೊಟ್ಟಿದೆ. ಬಾಂಗ್ಲಾದೇಶಕ್ಕೆ ಒದಗಿಸಿದ್ದ ಟ್ರಾನ್ಸಿಟ್ ಫೆಸಿಲಿಟಿಯನ್ನ, ಸಾರಿಗೆ ಸೌಲಭ್ಯವನ್ನ ಭಾರತ ಬ್ಲಾಕ್ ಮಾಡಿದೆ. ಇದರಿಂದ ಬಾಂಗ್ಲಾ ಭಾರತದ ಭೂಭಾಗದ ಮೂಲಕ ನೇಪಾಳ, ಭೂತಾನ್ ಮತ್ತು ಮಯನ್ಮಾರ್ ಜೊತೆ ಮಾಡ್ತಾ ಇದ್ದ ವ್ಯಾಪಾರಕ್ಕೆ ಭಾರಿ ಅಡಚಣೆ ಉಂಟಾಗುತ್ತೆ. ಇನ್ನು ಭಾರತ ತನ್ನ ಭದ್ರತಾ ಹಿತದೃಷ್ಟಿಯಿಂದ ಈ ನಿರ್ಧಾರ ತಗೊಂಡಿರಬಹುದು ಅಂತೆಲ್ಲ ವಿಶ್ಲೇಷಣೆ ಇದೆ. ಬಾಂಗ್ಲಾ ಇತ್ತೀಚೆಗೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಹತ್ತಿರ ಆಗ್ತಾ ಇದೆ. ಇದರಿಂದ ಪೂರ್ವ ಭಾಗದ ಭದ್ರತೆ ಬಗ್ಗೆ ಭಾರತ ಹೆಚ್ಚಿನ ಫೋಕಸ್ ಮಾಡ್ತಾ ಇದೆ. ಇನ್ನು ಬಾಂಗ್ಲಾ ಮತ್ತು ಭಾರತದ ಮಧ್ಯೆ ಈ ಟ್ರಾನ್ಸಿಟ್ ಅಗ್ರಿಮೆಂಟ್ನ 2016ರಿಂದ ಅಧಿಕೃತವಾಗಿ ಜಾರಿ ತರಲಾಗಿತ್ತು.
ಈ ಟ್ರಾನ್ಸಿಟ್ ಫೆಸಿಲಿಟಿ ಮೂಲಕ ಬಾಂಗ್ಲಾ ಬೇರೆ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವಾಗ ಭಾರತದ ಬಂದರು, ಸಾರಿಗೆ ವ್ಯವಸ್ಥೆ, ಕಾರ್ಗೋ ಟ್ರೈನ್ ಎಲ್ಲದನ್ನ ಯೂಸ್ ಮಾಡಿಕೊಂಡು ವ್ಯಾಪಾರ ಮಾಡ್ಕೊಳ್ತಾ ಇತ್ತು. ಇದರ ಪರಿಣಾಮ ಮಧ್ಯದಲ್ಲಿ ಭಾರತ ಅಡ್ಡ ಇದ್ರೂ ಕೂಡ ಈ ಬಾಂಗ್ಲಾದೇಶ ನೇಪಾಳದೊಂದಿಗೆ, ಭೂತಾನ್ನೊಂದಿಗೆಲ್ಲ ವ್ಯಾಪಾರ ವ್ಯವಹಾರ ಮಾಡೋಕೆ ಅನುಕೂಲ ಆಗಿತ್ತು. ಭಾರತ ಹೆಲ್ಪ್ ಮಾಡಿತ್ತು. ಅದರಂತೆ ಬಾಂಗ್ಲಾಗೆ ದೊಡ್ಡ ಪ್ರಮಾಣದ ಉಳಿತಾಯ ಆಗ್ತಾ ಇತ್ತು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ಆದರೆ ಭಾರತ ಈಗ ಇದನ್ನ ಬ್ಲಾಕ್ ಮಾಡಿದೆ. ಮತ್ತೊಂದು ಕಡೆ ಭಾರತ ಬಾಂಗ್ಲಾ ಸಂಬಂಧ ಕುರಿತು ಕಾರ್ಯಕ್ರಮವೊಂದರಲ್ಲಿ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಮಾತನಾಡಿದ್ದಾರೆ. ಕೂಲಾಗಿ ಮಾತಾಡಿದ್ದಾರೆ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೂ ಕೂಡ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ, ಭಾರತ ಬಾಂಗ್ಲಾ ಸಂಬಂಧ ಎರಡು ರಾಷ್ಟ್ರಗಳ ಜನರ ಸಂಬಂಧ, ಇದು ಸರ್ಕಾರದ ಸಂಬಂಧ ಅಲ್ಲ ಇದು ಅಂತ ಹೇಳಿದ್ದಾರೆ. ಬಾಂಗ್ಲಾ ಸರಿಯಾದ ದಾರಿಯಲ್ಲಿ ಸಾಗಲಿ, ಚೆನ್ನಾಗಾಗಲಿ ಅನ್ನೋದು ನಮ್ಮ ಆಸೆ ಕೂಡ. ಅದರಲ್ಲಿ ಮೈನಾರಿಟೀಸ್ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಲಾಗ್ತಾ ಇದೆ ಅಂತ ಎಸ್ ಜೈಶಂಕರ್ ಯೂನಸ್ಗೆ ನೆನಪು ಮಾಡಿದ್ದಾರೆ. ಏನೋ ಕರ್ನಾಟಕಕ್ಕೆ ಬಂದ್ರೆ ನಾವು ಮೂಡಾ ಹಗರಣದಲ್ಲಿ ಇಡಿ ತನಿಖೆ ಎದುರಿಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಲಾಗಿದೆ. ಗಣಿ ಗುತ್ತಿಗೆ ಹೆಸರಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸುಮಾರು 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಕೇಳಿರುವ ಆರೋಪ ಬಂದಿದೆ. ಈಗ ಈ ಕುರಿತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅನ್ನೋರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಬಳಿ ಮನವಿ ಮಾಡಿದ್ದಾರೆ. 2015ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆ ಹರಾಜು ಹಾಕೋ ಬದಲಿಗೆ ಅಂದ್ರೆ ಟೆಂಡರ್ ಕರೀದೇನೆ 8 ಗಣಿ ಗುತ್ತಿಗೆಯನ್ನ ರಿನ್ಯೂವಲ್ ಮಾಡಿದ್ರು. ಈ ವೇಳೆ ಗಣಿ ಹಗರಣದಲ್ಲಿ ತನಿಖೆಯನ್ನ ಫೇಸ್ ಮಾಡ್ತಾ ಇದ್ದ ಗಣಿ ಕಂಪನಿಗಳದ್ದು ಮತ್ತು ಸಾಕಷ್ಟು ವರ್ಷಗಳಿಂದ ಕೆಲವರದ್ದು ಬಾಕಿ ಇದ್ದಂತ ಲೈಸೆನ್ಸ್ ಅವೆಲ್ಲವನ್ನ ರಿನ್ಯೂವಲ್ ಮಾಡಿಕೊಟ್ಟಿದ್ರು. ಆ ಟೈಮ್ ನಲ್ಲಿ ಸುಮಾರು 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಆರೋಪಿಸಿ ರಾಮಮೂರ್ತಿ ಗೌಡ ಅನ್ನೋರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಿದು ಆರೋಪ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ವಿರುದ್ಧ ಇಡಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಮತಿಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಚೆಕ್ ಬೌನ್ಸ್ ಕೇಸ್ನಲ್ಲಿ ಬಿ ನಾಗೇಂದ್ರ ಸೇರಿದಂತೆ 3 ಆರೋಪಿಗಳಿಗೆ 1,25,00,000 ರೂಪಾಯಿ ದಂಡ ಪಾವತಿಸುವಂತೆ ಕೋರ್ಟ್ ಆದೇಶಿಸಿದೆ. ಒಂದು ವೇಳೆ ದಂಡ ಪಾವತಿ ಮಾಡದೆ ಹೋದರೆ 1 ವರ್ಷ ಜೈಲುವಾಸ ಅನುಭವಿಸಿ ಅಂತ 42ನೇ ಎಸಿಜೆಎಂ ನ್ಯಾಯಾಧೀಶರಾದ ಕೆಎನ್ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಏನೋ ಪ್ರವಾದಿ ಮಹಮ್ಮದ್ ಪೈಗಂಬರ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ರಾಮ್ ನವಮಿ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಯತ್ನಾಳ್, ಬಾಳಾ ಸಾಬ್ ಠಾಕ್ರೆ ಮನೆಯಲ್ಲಿ ಈಗ ಮಹಮ್ಮದ್ ಪೈಗಂಬರ್ ಹುಟ್ಟುಬಿಟ್ಟಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟರು. ಇದು ಮುಸ್ಲಿಂ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಅಂತ ಮಹಮ್ಮದ್ ಹನ್ನಾನ್ ಅನ್ನೋ ವ್ಯಕ್ತಿ ವಿಜಯಪುರ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಜಾಲಿಬೆಂಚಿ ಅನ್ನೋ ಗ್ರಾಮದಲ್ಲಿ ಭಾರಿ ಅನಾಹುತ ಆಗಿದೆ. ಬಿರುಗಾಳಿ ಸಹಿತ ಮಳೆಗೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ 100 ಮನೆಗಳ ಟಿವಿ ಫ್ರಿಡ್ಜ್ಗಳಿಗೆ ಹಾನಿಯಾಗಿದೆ. ಭಾರಿ ಗಾಳಿಗೆ ವಿದ್ಯುತ್ ಕಂಬಗಳ ವೈರ್ಗಳು ಒಂದಕ್ಕೊಂದು ತಾಗಿ ಈ ರೀತಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ. ಕನಿಷ್ಠ 2 ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಯಾರ್ದು ಪ್ರಾಣ ಒಂದು ಹೋಗಿಲ್ಲ ಅಷ್ಟೇ. ಇದರ ಬೆನ್ನಲ್ಲೇ ಗ್ರಾಮಸ್ಥರು ಜೆಸ್ಕಾಂ ವಿದ್ಯುತ್ ಇಲಾಖೆಗೆ ಮಾಹಿತಿ ನೀಡಿ ಕರೆಂಟ್ ಕಟ್ ಮಾಡಿಸಿದ್ದಾರೆ. ಇಡೀ ಊರಲ್ಲೆಲ್ಲ ರಾತ್ರಿ ವೇಳೆ ಬೆಳಕು ಆ ರೀತಿ ಎಲ್ಲ ಕಡೆ ಬೆಂಕಿ ಹತ್ಕೊಂಡಂಗೆ ಕಾಣಿಸ್ತಾ ಇತ್ತು. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಲ್ಲಿ ಅರ್ಷದ್ ಖಾನ್ ಅನ್ನೋ ವ್ಯಕ್ತಿಯ ಮನೆಯಲ್ಲಿ 14 ಕೋಟಿ ರೂಪಾಯಿನಷ್ಟು ನಕಲಿ ನೋಟುಗಳು ಪತ್ತೆಯಾಗಿವೆ. ಇವೆಲ್ಲ 500 ರೂಪಾಯಿ ಮುಖಬೆಲೆಯ ನೋಟುಗಳಾಗಿವೆ. ಪರಿಶೀಲನೆ ವೇಳೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬರಹ ಇಲ್ಲದ, ಗವರ್ನರ್ ಸೈನ್ ಇಲ್ಲದ ನೋಟುಗಳು ಪತ್ತೆಯಾಗಿವೆ. ಸ್ಥಳೀಯರೊಬ್ಬರು ಕೊಟ್ಟ ಮಾಹಿತಿ ಮೇರೆಗೆ ಪೊಲೀಸರು ಅರ್ಷದ್ ಖಾನ್ ಮನೆಯನ್ನು ಪರಿಶೀಲಿಸಿ ನೋಟುಗಳನ್ನು ಸೀಸ್ ಮಾಡಿದ್ದಾರೆ. ಅಲ್ಲದೆ ನೋಟುಗಳ ಮೇಲೆ ಮೂವಿ ಶೂಟಿಂಗ್ ಪರ್ಪಸ್ ಅಂತ ಕೂಡ ಬರೆದಿರೋದು ಗೊತ್ತಾಗಿದೆ. ಆದರೆ ಯಾವ ಉದ್ದೇಶಕ್ಕಾಗಿ ಈ ನೋಟುಗಳನ್ನು ಬಳಸಲಾಗ್ತಾ ಇತ್ತು ಅನ್ನೋ ಬಗ್ಗೆ ನಿಖರವಾದ ಕಾರಣ ತಿಳಿಯೋಕೆ ಸದ್ಯ ತನಿಖೆ ನಡೆಸಲಾಗ್ತಾ ಇದೆ. ಬೇಸಿಗೆ ರಜೆ ವೇಳೆ ಮನೆಗೆ ಬೀಗ ಹಾಕಿ ಊರಿಗೆ ಅಥವಾ ಪ್ರವಾಸಕ್ಕೆ ಹೋಗೋರಿಗೆ ಪೊಲೀಸರು ಮಹತ್ವದ ಸಲಹೆಯನ್ನು ಕೊಟ್ಟಿದ್ದಾರೆ. ಬೀಗ ಹಾಕಿ ಹೋಗೋ ವೇಳೆ ಮನೆಯಲ್ಲಿ ಬೆಲೆ ಬಾಳೋ ವಸ್ತುಗಳನ್ನು ಇಟ್ಟು ಹೋಗಬೇಡಿ. ಅವುಗಳನ್ನು ಬ್ಯಾಂಕ್ನಲ್ಲಿ ಅಥವಾ ಎಲ್ಲರೂ ಲಾಕರ್ನಲ್ಲಿ ಇಟ್ಟು ಹೋಗೋದು ಸೂಕ್ತ. ಮನೆಯಿಂದ ಹೊರಗೆ ಯೂಶಲಿ ಬ್ಯಾಂಕ್ನಲ್ಲೆಲ್ಲ ಬಾಡಿಗೆಗೆ ಲಾಕರ್ಗಳನ್ನು ಕೊಡ್ತಾರಲ್ಲ, ಅಲ್ಲೆಲ್ಲ ಇಟ್ಟು ಹೋಗೋದು ಸೂಕ್ತ. ಮನೆಗೆ ಉತ್ತಮ ಗುಣಮಟ್ಟದ ಬೀಗ ಹಾಕಬೇಕು. ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿಕೊಳ್ಳಿ. ಮನೆ ಕೆಲಸದವರನ್ನ ನೇಮಿಸಿಕೊಳ್ಳೋ ಮೊದಲು ಕೂಡ ಎಚ್ಚರಿಕೆ ವಹಿಸಿ. ಅವರ KYC ಇರಬೇಕು. ಅವ್ರು ಯಾರು, ಏನು, ಅವರ ಆಧಾರ್ ಕಾರ್ಡ್, ಅವರ ಡೀಟೇಲ್ಸ್ ಅಂದ್ರೆ ಅವರ ಐಡೆಂಟಿಟಿ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ ಇರಬೇಕು. ಬೀಗದ ಕೀಯನ್ನ ಎಲ್ಲೆಂದರಲ್ಲಿ ಇಟ್ಟು ಹೋಗಬೇಡಿ. ಒಂದಕ್ಕಿಂತ ಹೆಚ್ಚು ದಿನ ಪ್ರವಾಸಕ್ಕೆ ಹೋಗೋದಾದ್ರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡಿ. ಇದರಿಂದ ರಾತ್ರಿ ವೇಳೆ ಗಸ್ತು ತಿರುಗೋಕೆ ಪೊಲೀಸರಿಗೆ ಈಸಿ ಆಗುತ್ತೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸಲಹೆ ಕೊಟ್ಟಿದ್ದಾರೆ.
ಏನೋ ಬೆಂಗಳೂರಲ್ಲಿ ನೀರಿನ ಬಳಕೆ ಆಧಾರದ ಮೇಲೆ ಬೆಲೆ ಹೆಚ್ಚಳ ಆಗುತ್ತೆ ಅಂತ ಬೆಂಗಳೂರು ಜಲಮಂಡಳಿ BWSSB ಈಗ ಹೇಳಿದೆ. ಈ ಹೊಸ ಬೆಲೆ ಏರಿಕೆ ಏಪ್ರಿಲ್ 1ರಿಂದ ಅನ್ವಯ ಆಗುತ್ತೆ. ಇದರಿಂದಾಗಿ ಬಳಕೆದಾರರಿಗೆ ಸುಮಾರು 20ರಿಂದ 30 ರೂಪಾಯಿ ಪ್ರತಿ ತಿಂಗಳು ಹೆಚ್ಚುವರಿ ಹೊಣೆ ಬೀಳೋ ಸಾಧ್ಯತೆ ಇದೆ. ಸೊ ಈಗ ನೀರಿನ ಬೆಲೆ ಏರಿಕೆಯ ವಿವರ ನೋಡೋದಾದ್ರೆ 8,000 ಲೀಟರ್ ಒಳಗಿನ ಬಳಕೆಗೆ ಪ್ರತಿ ಲೀಟರ್ಗೆ 0.15 ಪೈಸೆ, 8ರಿಂದ 25,000 ಲೀಟರ್ ನೀರಿನ ಬಳಕೆಗೆ ಪ್ರತಿ ಲೀಟರ್ಗೆ 0.40 ಪೈಸೆ, 1 ಪೈಸೆನೂ ಅಲ್ಲ 0.40 ಪೈಸೆ, 25ರಿಂದ 50,000 ಲೀಟರ್ಗೆ ಪ್ರತಿ ಲೀಟರ್ಗೆ ಅವಾಗ 0.80 ಪೈಸೆ ಮತ್ತು 50,000 ಲೀಟರ್ನಿಂದ 1 ಲಕ್ಷ ಲೀಟರ್ ಬಳಕೆ ಮಾಡೋರಿಗೆ ಪ್ರತಿ ಲೀಟರ್ಗೆ 1 ಪೈಸೆಯಷ್ಟು ರೇಟ್ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಅತ್ತ ಡೀಸೆಲ್ ಬೆಲೆ ಹೆಚ್ಚಳದ ಹೊರೆಯನ್ನ ಪೋಷಕರ ಹೆಗಲಿಗೆ ಹಾಕೋಕೆ ಖಾಸಗಿ ಶಾಲಾ ವಾಹನ ಸಂಘ ನಿರ್ಧಾರ ಕೈಗೊಂಡಿದೆ. ಸದ್ಯ ತಿಂಗಳಿಗೆ 2,000 ರೂಪಾಯಿಂದ 3,000 ರೂಪಾಯಿ ಶಾಲಾ ವಾಹನ ಶುಲ್ಕ ಇದೆ. ಈ ದರವನ್ನ 2,500ದಿಂದ 3,500 ರೂಪಾಯಿಗೆ ಏರಿಕೆ ಮಾಡಲಾಗುತ್ತೆ. ಇದೇ ಶೈಕ್ಷಣಿಕ ವರ್ಷದಿಂದ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಬೆಂಗಳೂರಲ್ಲಿ 7,000ಕ್ಕೂ ಅಧಿಕ ಶಾಲಾ ವಾಹನಗಳಿವೆ. ಸಾವಿರಾರು ವಿದ್ಯಾರ್ಥಿಗಳು ಈ ವಾಹನಗಳನ್ನ ಯೂಸ್ ಮಾಡ್ತಿದ್ದಾರೆ. ಮೊನ್ನೆ ಅಷ್ಟೇ ರಾಜ್ಯ ಸರ್ಕಾರ ಇದರ ಎಕ್ಸೈಸ್ ಡ್ಯೂಟಿಯನ್ನ ಜಾಸ್ತಿ ಮಾಡಿತ್ತು, ಡೀಸೆಲ್ ಮೇಲೆ ಜಾಸ್ತಿ ಮಾಡಿತ್ತು. ಈಗ ಈ ಶಾಲಾ ವಾಹನಗಳ ಓಡಿಸ್ತಿರೋರು ಕೂಡ, ಅವುಗಳ ಮಾಲೀಕರು ಕೂಡ ನಮಗೂ ಹೆಚ್ಚು ಕಾಸ್ಟ್ ಆಗ್ತಾ ಇದೆ, ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗ್ಯಾಸ್ ಕಟರ್ ಬಳಸಿ SBI ATMನಿಂದ ಸುಮಾರು 18 ಲಕ್ಷ ರೂಪಾಯಿ ಕದ್ಕೊಂಡು ಹೋಗಿರೋ ದರೋಡೆ ಮಾಡಿರುವ ಘಟನೆ ಕಲಬುರಗಿ ಸಿಟಿಯಲ್ಲಿ ಆಗಿದೆ. ದುಷ್ಕರ್ಮಿಗಳು ಅಲ್ಲಿನ ಪೂಜಾರಿ ಚೌಕ್ ಬಳಿಯ SBI ATM ರೂಮ್ನಲ್ಲಿದ್ದ CC ಕ್ಯಾಮೆರಾಗಳಿಗೆ ಸ್ಪ್ರೇ ಹೊಡೆದು ಈ ಕೃತ್ಯ ಎಸಗಿ ಪರಾರಿಯಾಗಿದ್ದಾರೆ. ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ, ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬೆಂಗಳೂರು ಹಾಗೂ ರಾಜ್ಯದ ಪ್ರಸಿದ್ಧ ತೀರ್ಥಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಇವೆರಡರ ನಡುವೆ ಇದೇ ತಿಂಗಳು 12ನೇ ತಾರೀಕಿನಿಂದ ಹೊಸ ರೈಲು ಸಂಚಾರ ಶುರು ಮಾಡ್ತಾ ಇದೀವಿ ಅಂತ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಿಸಿದ್ದಾರೆ. ಅಲ್ಲದೆ ಟ್ರೈನು ವಾರಕ್ಕೆ 4 ಬಾರಿ ಸಂಚಾರ ನಡೆಸುತ್ತೆ ಅಂತ ಕೂಡ ಹೇಳಿದ್ದಾರೆ. PM ನರೇಂದ್ರ ಮೋದಿ ಭಾರತ ಪಾಕ್ ವಿಭಜನೆ ಸಂಬಂಧ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಹಲವು ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಬೇಕಾಗಿರಲಿಲ್ಲ, ಎರಡೂ ಕಡೆಯ ಜನ ಒಂದೇ ರಾಷ್ಟ್ರ ಇದ್ರೆ ಪರವಾಗಿಲ್ಲ ಅಂತಾನೆ ಇದ್ರು, ಚೆನ್ನಾಗಿರ್ತಿತ್ತು ಅಂತ ಇದ್ರು. ಆದ್ರೆ ಕೆಲ ಉಗ್ರಗಾಮಿಗಳಿಂದ ಈ ಐಡಿಯಾ ಬಂತು ಅಂತ ಹೇಳಿದ್ದಾರೆ. 2 ರಾಷ್ಟ್ರ ಬೇಕು ಅನ್ನೋ ಸಿದ್ಧಾಂತವನ್ನ ಕೆಲವೊಂದಷ್ಟು ಜನ ಈ ದೇಶದ ಮೇಲೆ ಹೇರಿದ್ರು. ಏಕತೆ ಮತ್ತು ಸಹಬಾಳ್ವೆ ಮೇಲೆ ನಂಬಿಕೆ ಇಟ್ಟಿರುವ ಹಲವು ಮುಸ್ಲಿಮರಲ್ಲಿ ಧರ್ಮದ ಆಧಾರದಲ್ಲಿ ಪ್ರತ್ಯೇಕ ರಾಷ್ಟ್ರ ಕೇಳುವ ಆಸೆ ಎಲ್ಲರಿಗೂ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತ ವಿಭಜನೆಯ ಮೊದಲು ಕಾಂಗ್ರೆಸ್ ಇಂತಹ ಎಲಿಮೆಂಟ್ಗಳಿಗೆ ಸಹಾಯ ಮಾಡಿತು ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಸ್ವಾತಂತ್ರ್ಯ ನಂತರ ತುಷ್ಟೀಕರಣದ ರಾಜಕಾರಣ ಅಂದ್ರೆ ಓಲೈಕೆ ರಾಜಕಾರಣದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಬಡ ಮುಸ್ಲಿಮರಿಗೆ ಬಡತನ ಮಾತ್ರ ಕೊಡ್ತು, ಅವರಿಗೆ ಶಿಕ್ಷಣ ಕೊಡಲಿಲ್ಲ, ಉದ್ಯೋಗ ಕೊಡಲಿಲ್ಲ. ಶಾಬಾನೋ ತರ ಮುಸ್ಲಿಂ ಮಹಿಳೆಯರಿಗೆ ಅನ್ಯಾಯ ಮಾಡಿತು ಕಾಂಗ್ರೆಸ್. ಉಗ್ರವಾದದಿಂದಾಗಿ ಅವರ ಸಾಂವಿಧಾನಿಕ ಹಕ್ಕುಗಳನ್ನ ಕೂಡ ಹತ್ತಿಕ್ಕಲಾಯಿತು ಅಂತ ಮೋದಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. 6 ದಶಕದ ನಂತರ ಗುಜರಾತ್ ಅಲ್ಲಿ ನಡೀತಾ ಇರೋ ಕಾಂಗ್ರೆಸ್ ಅಧಿವೇಶನದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ PM ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಮೋದಿ ಸರ್ಕಾರ ಗಣಿಗಾರಿಕೆಯಿಂದ ಹಿಡಿದು ವಿಮಾನ ನಿಲ್ದಾಣದ ತನಕ ಎಲ್ಲವನ್ನ ಕೈಗಾರಿಕೋದ್ಯಮಿಗಳಿಗೆ ಕೊಡ್ತಾ ಇದ್ದಾರೆ, ಅಂದ್ರೆ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಸಾರ್ವಜನಿಕ ಆಸ್ತಿಯನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. SC, ST ಹಾಗೂ OBC ಮೀಸಲಾತಿಗಳನ್ನ ದುರ್ಬಲಗೊಳಿಸ್ತಾ ಇದ್ದಾರೆ ಅಂತಲೂ ಆರೋಪಿಸಿದ್ದಾರೆ. ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಗೆ ಅರ್ಜಿ ಸಲ್ಲಿಸೋ ದಿನಾಂಕವನ್ನ ಕೇಂದ್ರ ಸರ್ಕಾರ ಏಪ್ರಿಲ್ 15ನೇ ತಾರೀಕಿನವರೆಗೆ ವಿಸ್ತರಿಸಿದೆ. 21ರಿಂದ 24 ವಯಸ್ಸಿನ ಕನಿಷ್ಠ 10ನೇ ತರಗತಿ ಉತ್ತೀರ್ಣರಾದ ಮತ್ತು ವಾರ್ಷಿಕ 8 ಲಕ್ಷಕ್ಕೂ ಕಮ್ಮಿ ಆದಾಯ ಹೊಂದಿರೋ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಭಾರತದ ಪ್ರಮುಖ ಕಂಪನಿಗಳಲ್ಲಿ 12 ತಿಂಗಳ ಪೇಯ್ಡ್ ಇಂಟರ್ನ್ಶಿಪ್ಗೆ ಅವಕಾಶ ಇರುತ್ತೆ. ತಿಂಗಳು 5,000 ರೂಪಾಯಿ ಮತ್ತು ಒನ್ ಟೈಮ್ 6,000 ರೂಪೀಸ್ ಎಕ್ಸ್ಟ್ರಾ ಈ ರೀತಿ ದುಡ್ಡು ಕೊಡೋಕೆ ವ್ಯವಸ್ಥೆ ಇರುತ್ತೆ. ಅಭ್ಯರ್ಥಿಗಳು PM ಇಂಟರ್ನ್ಶಿಪ್ಗೆ ಅರ್ಜಿ ಸಲ್ಲಿಸೋಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಅಪ್ಲೈ ಮಾಡಬಹುದು. ನಾವು ಈ ಹಿಂದೆ ಕೂಡ 2 ಬಾರಿ ಇದರ ಬಗ್ಗೆ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ವಿ. RBIನ ಮಾನಿಟರಿ ಪಾಲಿಸಿ ಕಮಿಟಿ MPC ಮೀಟಿಂಗ್ ನಡೆದಿದೆ. 6.25% ಇದ್ದ ರೆಪೋ ರೇಟ್ ಅನ್ನ 25 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿ, ಅಂದ್ರೆ 0.25% ಕಟ್ ಮಾಡಿ 6%ಗೆ ಇಳಿಸಲಾಗಿದೆ. ಈ ಮೂಲಕ RBIನಿಂದ ಈ ವರ್ಷದಲ್ಲಿ 2ನೇ ಬಾರಿ ಬಡ್ಡಿ ದರವನ್ನ ಕಟ್ ಮಾಡಿದಂತಾಗಿದೆ. RBI ಗವರ್ನರ್ ಸಂಜಯ್ ಮಲ್ಹೋತ್ರಾ MPC ಮೀಟಿಂಗ್ ನಲ್ಲಿ ಈ ನಿರ್ಧಾರ ತಗೊಂಡಿದ್ದಾರೆ. ಟ್ರಂಪ್ ರ ಟ್ಯಾರಿಫ್ ನಿಂದಾಗಿ ಜಾಗತಿಕ ಅನಿಶ್ಚಿತತೆ ಉಂಟಾಗಿ ಆರ್ಥಿಕ ಬೆಳವಣಿಗೆ ಡೌನ್ ಆಗೋ ಅಪಾಯ ಇದೆ ಅಂತ ಸಂಜಯ್ ಮಲ್ಹೋತ್ರಾ ಕಳವಳ ವ್ಯಕ್ತಪಡಿಸಿದ್ದಾರೆ. ಕಳೆದ ಸೆಷನ್ ನಲ್ಲಿ ಲಾಭ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ಇವತ್ತಿನ ಸೆಷನ್ ನಲ್ಲಿ ಲಾಸ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 379 ಪಾಯಿಂಟ್ಸ್ ಬಿತ್ತು 73,847ಕ್ಕೆ ರೀಚ್ ಆಯಿತು. ನಿಫ್ಟಿ 136 ಪಾಯಿಂಟ್ಸ್ ಬಿದ್ದು 22,399ಕ್ಕೆ ರೀಚ್ ಆಗಿದೆ.
ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ ಮತ್ತು ಜಾಗತಿಕವಾಗಿ ಟ್ಯಾರಿಫ್ ವಾರ್ ಸಾರ್ತಿರೋ ಟ್ರಂಪ್ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯದೆ ಇರೋದ್ರಿಂದ ಹೂಡಿಕೆದಾರರಲ್ಲಿ ಕಳವಳ ಮುಂದುವರೆದಿದೆ ಮತ್ತು ಶೀಘ್ರವೇ ಟ್ರಂಪ್ ಫಾರ್ಮಾಸ್ಯೂಟಿಕಲ್ ಆಮದುಗಳ ಮೇಲೆ ಟ್ಯಾರಿಫ್ ಹೇರ್ತೀನಿ ಅಂತ ಘೋಷಣೆ ಮಾಡಿರೋದು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ. ನೆಸ್ಲೆ ಇಂಡಿಯಾ, ಹಿಂದೂಸ್ತಾನ್ ಯೂನಿಲಿವರ್, ಟೈಟನ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಷೇರುಗಳು ಗ್ರೀನ್ನಲ್ಲಿದ್ವು. ಅತ್ತ ವಿಪ್ರೋ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಲಾರ್ಸನ್ ಅಂಡ್ ಟ್ಯೂಬ್ರೋ, ಟೆಕ್ ಮಹೀಂದ್ರ ಮತ್ತು ಟಾಟಾ ಸ್ಟೀಲ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 45 ಪೈಸೆ ಡೌನ್ ಆಗಿ ₹86.71 ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹1,611 ಹೆಚ್ಚಾಗಿ ₹90,161 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹1,478 ಹೆಚ್ಚಾಗಿ ₹82,590 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹306 ಹೆಚ್ಚಾಗಿ ₹90,669 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.comನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.